ಓಂ ಶ್ರೀ ಹರಿಗುರುಭ್ಯೋ ನಮಃ. ಇಂದು ಯುಗಾದಿಯ ಬಗ್ಗೆ, ಯುಗಾದಿ ಆಚರಣೆಯ ಬಗ್ಗೆ ಹರಿಗುರುಗಳ ಪ್ರಾರ್ಥನೆಯನ್ನು ಸಲ್ಲಿಸಿ ಗುರು ಹಿರಿಯರಿಗೆ ವಂದನೆ ಮಾಡಿಕೊಂಡು ಮಾತೃದೇವೋಭವ ಪಿತೃದೇವೋಭವ ವಿಶೇಷವಾಗಿ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ವಂದನೆ ಮಾಡಿಕೊಂಡು ಯುಗಾದಿಯ ಪ್ರಾರಂಭ, ಯುಗದ ಆದಿ ಅಂತ ಹೇಳ್ತೇವೆ. ಚೈತ್ರ ಮಾಸಿ ಜಗತ್ ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೇ ಸಮಗ್ರಂತು ತಥಾ ಸೂರ್ಯೋದಯೇ ಸಟಿ. ಈ ಶ್ಲೋಕದ ವಿಶೇಷವಾದ ಅರ್ಥವೇ ಭಗವಂತನು ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟು ನಂತರ ಬ್ರಹ್ಮದೇವ ದೀರ್ಘಕಾಲ ತಪಸ್ಸನ್ನು ಆಚರಿಸಿ ಬ್ರಹ್ಮನು ಮಾನವ ಸೃಷ್ಟಿಯನ್ನು ಆರಂಭ ಮಾಡಿದ ದಿನವೇ ಯುಗಾದಿ. ಚೈತ್ರ ಶುಕ್ಲಪಕ್ಷ ಪಾಡ್ಯ. ಈ ಯುಗಾದಿಯ ದಿನ ನಾವು ಭಕ್ತಿಪೂರ್ವಕವಾಗಿ ಪ್ರಾತಃ ಕಾಲದಲ್ಲಿ ನಮ್ಮ ಮನೆಯಲ್ಲಿ ದೇವರ ಕೋಣೆಯಿಂದ ಎದುರುಗಡೆ ಪ್ರಾಂಗಣ ಅಂತ ಹೇಳ್ತೇವೆ, ಅಂಗಣದಿಂದ ನಮ್ಮ ಇಡೀ ಪರಿಸರವನ್ನು ಸ್ವಚ್ಛವಾಗಿ ಇರಿಸಿಕೊಂಡು ಗೋಮಯದಿಂದ ವ್ಯವಸ್ಥಿತ ರೀತಿಯಲ್ಲಿ ಸಾರಿಸಿ ರಂಗವಲ್ಲಿ ಬರೆದು ಹೊಸ್ತಿಲು ಬರೆದು ದೇವರ ಕೋಣೆಯಲ್ಲಿ ವಿಶೇಷ ಅಲಂಕಾರ ಮಾಡಿಕೊಂಡು ಆ ದಿನ ಅನುಕೂಲವಾಗಿ ದೇವರ ಸೇವೆ, ಪಂಚಾಂಗ ಪೂಜನೆ, ಪಂಚಾಂಗ ಶ್ರವಣೆ, ನೂತನ ವಸ್ತ್ರ ಪೂಜನ ಧಾರಣೆ, ದೇವಾಲಯಕ್ಕೆ ಹೋಗುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಇವೆಲ್ಲವೂ ಯುಗಾದಿ ದಿನ ಮಾಡುವಂತಹ ಸತ್ಕರ್ಮಗಳು. ಇದನ್ನು ನಾವು ಆಚರಣೆ ಮಾಡುವ ಬಗ್ಗೆ, ನಮ್ಮ ಹಿರಿಯರು ಆಚರಣೆ ಮಾಡಿ ಬಂದಂತಹ ವಿಚಾರದಲ್ಲಿ ಮುಂದಿನ ಪೀಳಿಗೆಗೆ ಯಾವ ರೀತಿಯಲ್ಲಿ ನಾವು ಇದನ್ನು ತಿಳಿಪಡಿಸಬೇಕು ಈ ಪ್ರಯತ್ನ ಮಾಡಿದ್ದೇವೆ. ಎಲ್ಲರೂ ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ತಗೊಂಡು ತಮ್ಮ ಜೀವನದಲ್ಲಿ ಸಾರ್ಥಕ್ಯ ಜೀವನ ಮತ್ತು ಹಬ್ಬ ಹರಿದಿನಗಳಲ್ಲಿ ನಾವು ಹೇಗೆ ನಡಿಬೇಕು ಇವೆಲ್ಲವನ್ನು ನಾವು ಅನುಕೂಲವಾಗಿ ಮಾಡಿಕೊಂಡು ಮಕ್ಕಳಿಗೆ ತಿಳಿಸಿದಾಗ ಉತ್ತಮ ಫಲ ನಮಗೆ ಸಿಗ್ತದೆ ಎಂಬ ಆರಂಭದಲ್ಲಿ ಈ ವಾಕ್ಯವನ್ನು ಹೇಳಿ ಪುನಃ ಪ್ರಾರಂಭವನ್ನು ಮಾಡ್ತೇವೆ. ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ. ಈ ಎರಡೂ ಯುಗಾದಿಯನ್ನು, ಚಾಂದ್ರಮಾನ ಯುಗಾದಿ ನಾವು ಚೈತ್ರ ಮಾಸದಿಂದ ಪ್ರಾರಂಭದ ದಿನ ಭಕ್ತಿಪೂರ್ವಕವಾಗಿ ದೇವರ ನೆನಪು ಮಾಡಿ ಆರಂಭ ಮಾಡ್ತೇವೆ. ಸೌರಮಾನ ಯುಗಾದಿ ಪ್ರತಿಯೊಬ್ಬರಿಗೂ ಗೊತ್ತುಂಟು. ಸಂಕ್ರಮಣದ ವಿಚಾರದಲ್ಲಿ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯುಗಾದಿ ಹಬ್ಬದ ಪೂರ್ವ ದಿನ ನಮ್ಮ ಹಿರಿಯರು ಹೇಗೆ ನಡ್ಕೊಂಡು ಬರ್ತಾ ಇದ್ರು ಇದು ಪ್ರಥಮವಾಗಿ ಹೇಳ್ತೇನೆ. ಹಿಂದಿನ ದಿನ ಮಕ್ಕಳನ್ನು ಕರೆದು ಮುಂದಿನ ದಿನ ಅವರ ಏನು ಕಾರ್ಯ, ಎದುರಿಗೆ ಗೋಮಯವನ್ನು ಸಾರಿಸಬೇಕು, ರಂಗವಲ್ಲಿಯನ್ನು ಹಾಕಬೇಕು, ಹೊಸ್ತಿಲು ಬರಿಬೇಕು, ದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನು ಅನುಕೂಲ ಮಾಡಬೇಕು. ದೇವರ ಕೋಣೆಯಲ್ಲಿ ಹಿಂದಿನ ದಿನವೇ ಎಲ್ಲವೂ ಶುಚಿ ಮಾಡಿಕೊಂಡು ಇಟ್ಟು ಪ್ರಾತಃ ಕಾಲದಲ್ಲಿ ದೇವರಿಗೆ ವಿಶೇಷವಾದ ಅಲಂಕಾರ, ಪೂಜನೆ ಇವೆಲ್ಲವನ್ನು ನಾವು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡುವಂಥದ್ದು. ಯುಗಾದಿ ದಿನ ತುಂಬ ಜನ ಕೇಳಿಕೊಂಡು ದೀಪಾವಳಿಯಲ್ಲಿ ಮಂಗಲ ಸ್ನಾನ ಮಾಡ್ತೇವೆ. ದೀಪಾವಳಿಯ ಮಂಗಲ ಸ್ನಾನ ಮತ್ತು ಯುಗಾದಿಯ ಮಂಗಲ ಸ್ನಾನ ಏನು ವಿಶೇಷ ಅಂತ ನಾವು ಕ್ರಮ ಪ್ರಕಾರ ವಾರದ ಒಂದು ದಿನ ಮಂಗಲ ಸ್ನಾನ ಮಾಡಲೇಬೇಕು. ನಮ್ಮ ಆರೋಗ್ಯಕ್ಕೋಸ್ಕರ ಪೌಷ್ಟಿಕ ಅಂತ ಹೇಳ್ತೇವೆ. ಮಕ್ಕಳಿಗೂ ಈ ಬಗ್ಗೆ ಮಾರ್ಗದರ್ಶನ ನೀಡಬೇಕು. ಈಗ ನಾವು ಏನು ಮಾಡ್ತೇವೆ, ಒಂದು ಯುಗಾದಿ ಹಬ್ಬಕ್ಕೆ, ಒಂದು ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡ್ತೇವೆ. ಯುಗಾದಿ ದಿನ ಪ್ರಾತಃ ಕಾಲದಲ್ಲಿ ತೈಲಾಭ್ಯಂಗವನ್ನು ಮಾಡಿ ಮಂಗಲ ಸ್ನಾನವನ್ನು ಮಾಡಿ ಎದುರಿಗೆ ಬಂದು ಸೂರ್ಯನಿಗೆ ವಂದನೆ ಮಾಡಿ ಭೂತಾಯಿಗೆ ವಂದನೆ ಮಾಡಿ ಜಲವನ್ನು ತಂದು ಗಂಗಾಸ್ಮರಣೆ ಮಾಡಿಕೊಂಡು ನಮ್ಮ ನಿತ್ಯದ ಕಾರ್ಯ ಆರಂಭ. ದೇವರ ಕೋಣೆಯಲ್ಲಿ ಸಾಲಿಗ್ರಾಮ ಇದ್ದವರು ದೇವರಿಗೆ ವಿಶೇಷ ಸಾಲಿಗ್ರಾಮ ಅಭಿಷೇಕ ಮಾಡಿ ಪೂಜನೆ ಮಾಡ್ತಾರೆ. ಒಬ್ಬೊಬ್ಬರು ಹೇಳ್ತಾರೆ ನಮ್ಮಲ್ಲಿ ಸಾಲಿಗ್ರಾಮ ಇಲ್ಲ, ನಾವು ಯಾವ ರೀತಿ ನಡಿಬೇಕು, ನಮ್ಮ ಮನೆಯಲ್ಲಿ ನಮ್ಮ ಕುಲದೇವರ ಇಷ್ಟ ದೇವರ ಫೋಟೋವನ್ನು ಇಟ್ಟು ಅದಕ್ಕೆ ಅಲಂಕಾರ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಸ್ತೋತ್ರ ಪಠನೆ ಮಾಡಿ
ಯುಗಾದಿ ಹಬ್ಬದ ದಿನ ವಿಶೇಷ ಅಲಂಕಾರವನ್ನು ಅರ್ಪಣೆ ಮಾಡುವಂಥದ್ದು. ಮತ್ತು ಆ ಯುಗಾದಿಯ ದಿನ ನಾವು ವಿಶೇಷವಾಗಿ ಬೇವು ಮತ್ತು ಬೆಲ್ಲ ಎಷ್ಟೊಂದು ಹಿರಿಯರು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾವು ಕಹಿ ಅಂತ ಹೇಳ್ತೇವೆ, ಸಿಹಿ ಅಂತ ಹೇಳ್ತೇವೆ. ನಮ್ಮ ಹಿರಿಯರು ನಮಗೆ ಏನಾದರೂ ತಪ್ಪು ಮಾಡಿದಾಗ ಅವರು ನಮಗೆ ಜೋರು ಮಾಡ್ತಾರೆ. ಆ ರೀತಿ ನಡಿಬಾರದು ಅಂತ. ಯಾತಕ್ಕೋಸ್ಕರ ಸಮರ್ಪಕವಾಗಿ ನಡಿಬೇಕು. ಚಿಕ್ಕ ಮಕ್ಕಳು ಮಾತಾಡುವಂತಹ ಸಮಯದಲ್ಲಿ ಅಪ್ಪಿತಪ್ಪಿ ಕೆಟ್ಟ ಶಬ್ದ ಬಾಯಲ್ಲಿ ಬಂದರೂ ಆ ಮಗುವಿನ ಮೇಲೆ ಹಿರಿಯರಿಗೆ ಪ್ರೀತಿ ಇಲ್ವಾ? ಉಂಟು. ಬಾಯಿಗೆ ಒಂದು ಪೆಟ್ಟು ಬಿದ್ದಾಗ್ತದೆ. ಯಾಕೆ? ಇನ್ನು ಮುಂದೆ ಆ ಮಗು ಆ ಕೆಟ್ಟ ಶಬ್ದ ಉಪಯೋಗ ಮಾಡಬಾರ್ದು. ಆ ಕೆಟ್ಟ ಶಬ್ದ ಹೇಗೆ ಬರ್ತದೆ? ಪೇಟೆಗೆ ಹೋದಾಗ, ಶಾಲೆಗೆ ಹೋದಾಗ, ತಿರುಗಾಡ್ಲಿಕ್ಕೆ ಹೋದಾಗ ಯಾರಾದೊಬ್ಬರು ಮಾತಾಡ್ತಾರೆ, ಅದು ಇವರ ಬಾಯಲ್ಲಿ ಬರ್ತದೆ. ಅದನ್ನು ಅಲ್ಲಿಯೇ ನಿಲ್ಲಿಸಬೇಕು ಮತ್ತು ಒಳ್ಳೆಯ ಮಾತನ್ನು ಅವರಿಗೆ ಆರಂಭದಿಂದಲೇ ನಾವು ಕಲಿಸಬೇಕು. ಅವರು ತೊದಲುಗಿದಲು ಮಾತಾಡುವಾಗ ಅದನ್ನೇ ನಾವು ಚಪ್ಪಾಳೆ ತಟ್ಟಿ ಅದನ್ನು ಒಳ್ಳೆಯದಾಗಿದೆ ಅಂತ ಹೇಳಿದರೆ ಆ ಮಕ್ಕಳು ಹಾಗೆ ಮಾತಾಡ್ತಾರೆ. ಅದನ್ನೇ ನಾವು ಚಪ್ಪಾಳೆ ತಟ್ಟದೆ ಸಮರ್ಪಕವಾಗಿ ಮಕ್ಕಳಿಗೆ ನಾವು ವ್ಯವಸ್ಥಿತ ರೀತಿಯಲ್ಲಿ ಕಲಿಸಿದಾಗ, ಮಾತಾಡಿದಾಗ ಅವರು ಆ ರೀತಿಯಾಗಿಯೇ ನಡೀತಾರೆ. ಅದಕ್ಕೋಸ್ಕರವೇ ಆ ಯುಗಾದಿಯ ದಿನ ಮಕ್ಕಳಿಗೆ ಕೂರಿಸಿ ಶ್ರೀರಾಮ್ ಜಯರಾಮನ್ನು 108 ಸಲ ಹೇಳುವಂತೆ ಮಾಡಬೇಕು. ಆ ದಿನ ದೇವರಿಗೆ ನಾವು ಪಾನಕವನ್ನು ಅರ್ಪಣೆ ಮಾಡ್ತೇವೆ, ವಿಶೇಷವಾಗಿ ಪಂಚಕಜ್ಜಾಯವನ್ನು ಅರ್ಪಣೆ ಮಾಡ್ತೇವೆ. ಮತ್ತು ಆ ವಸಂತ ಮಾಸದಲ್ಲಿ ಸಿಗುವಂತಹ ಪ್ರತಿಯೊಬ್ಬರಿಗೂ ಈ ವಿಷಯದಲ್ಲಿ ಗೊತ್ತುಂಟು. ಆ ಸಮಯದಲ್ಲಿ ನಮಗೆ ಬೇಕಾದಂತಹ ಎಲ್ಲ ಫಲಪುಷ್ಪ ಸಿಗ್ತದೆ. ಆ ಫಲಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ. ವಿಶೇಷವಾಗಿ ಮಾವಿನಕಾಯಿಯ ಪಚಡಿ ಮಾಡ್ತಾರೆ, ಎಲ್ರಿಗೂ ಗೊತ್ತುಂಟದು. ನಾವು ಪಾನಕವನ್ನು ಕುಡಿತೇವೆ. ಆ ಎರಡಕ್ಕೂ ಏನು ಸಾಮರ್ಥ್ಯ ಶಕ್ತಿ ಉಂಟು? ಬೇಸಿಗೆಯ ಕಾಲದಲ್ಲಿ ನಮ್ಮ ಮೈ ಬೆವರು ಹೊರಗಡೆ ಹೋಗಿ ನಮಗೆ ಆ ಸಮಯದಲ್ಲಿ ಶಕ್ತಿ ಬೇಕು. ಆ ಶಕ್ತಿಗೆ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಅದನ್ನು ಅನುಕೂಲತೆಯನ್ನು ಮಾಡಬೇಕು. ಅದು ನಮ್ಮ ಆರೋಗ್ಯ. ಹಾಗೆ ದೇವರ ಸನ್ನಿಧಿಯಲ್ಲಿ ನೂತನ ವಸ್ತ್ರವನ್ನು ಇಡ್ತೇವೆ ನಾವು. ಆ ನೂತನ ವಸ್ತ್ರವನ್ನು ಇಡುವ ಉದ್ದೇಶ ಏನು? ದೇವರ ದೃಷ್ಟಿ ಆ ವಸ್ತ್ರದಲ್ಲಿ ಬರಬೇಕು. ದೇವರ ಅನುಗ್ರಹ ದೃಷ್ಟಿ ಆ ವಸ್ತ್ರದಲ್ಲಿ ಬರಬೇಕು. ಆ ದಿನ ದೇವರ ಆರಾಧನೆಯೊಂದಿಗೆ ಕೆಲವು ಕಡೆಯಲ್ಲಿ ಹಿರಿಯರ ಆರಾಧನೆ ಕೂಡ ಮಾಡ್ತಾರೆ. ಹಿರಿಯರ ಆರಾಧನೆ ಅಂದರೆ ಏನು? ನಮ್ಮ ಕೊಂಕಣಿ ಮನೆತನದಲ್ಲಿ ನಾವು ಒಡಪ ಅಂತ ಹೇಳ್ತೇವೆ. ಎಲ್ಲ ಕಡೆಯಲ್ಲಿ ನೂತನ ವಸ್ತ್ರ ಪೂಜನೆ ಅಂತ ಹೇಳ್ತೇವೆ. ಆದರೆ ಈ ಸಮಯದಲ್ಲಿ ಒಂದು ನಿಮ್ಮ ಗಮನಕ್ಕೆ ತರುವಂತಹದ್ದು, ಹೊಲಿದ ವಸ್ತುವನ್ನು ಇಡಬಾರ್ದು. ನೀವು ಕೇಳಬಹುದು, ದೊಡ್ಡವರು ಒಳ್ಳೆಯ ರೀತಿಯಲ್ಲಿ ವೇಷ್ಟಿಯೋ ಶಾಲು ಧಾರಣೆ ಮಾಡ್ತಾರೆ, ಸ್ತ್ರೀಯರು ವಿಶೇಷವಾಗಿ ಸೀರೆಯನ್ನು ಧಾರಣೆ ಮಾಡ್ತಾರೆ. ಮಕ್ಕಳಿಗೆ ನಾವು ಏನು ಕೊಡ್ಬೋದು? ಮಕ್ಕಳಿಗೆ ಹೊಲಿದ ವಸ್ತುವನ್ನೇ ಕೊಡೋದು, ಅದನ್ನು ಬೇರೆ ಭಾಗದಲ್ಲಿ ಇಟ್ಟು ದೇವರ ನೆನಪು ಮಾಡುವುದು, ಒಂದು ಗಂಧ ಪ್ರಸಾದ ಹಚ್ಚುವುದು ಮತ್ತು ಮಕ್ಕಳಿಗೆ ಕೊಟ್ಟು ಇದು ಧಾರಣೆ ಮಾಡಿಕೊಡ್ಬಾ, ದೇವರಿಗೆ ನಮಸ್ಕಾರ ಮಾಡು, ಹಿರಿಯರಿಗೆ ನಮಸ್ಕಾರ ಮಾಡು, ಸಾಯಂಕಾಲಕ್ಕೆ ದೇವಸ್ಥಾನ ಹೋಗಿ ಬರಲಿಕ್ಕೆ ಉಂಟು. ಇವೆಲ್ಲ ವಿಚಾರ ಅವರಿಗೆ ನಾವು ಹೇಳ್ತೇವೆ. ಮುಖ್ಯವಾಗಿ ಮನೆಯಲ್ಲಿ ಯಜಮಾನ ಅಂದರೆ ಹಿರಿಯರು, ಅವರು ಆ ದಿನ ಪೂಜೆ ಆದ ನಂತರ ಹಿರಿಯರ ನೆನಪು ಮಾಡಿಕೊಂಡು ಆ ವಸ್ತ್ರವನ್ನು ಪೂಜನೆ ಮಾಡಿಕೊಂಡು, ಅವರೇ ಹಿರಿಯರಾದ್ದರಿಂದ ಮೊದಲು ವಸ್ತ್ರವನ್ನು ಅವರ ಬಲ ಒಂದು ಕಾಲಿನ ಮೇಲೆ ಇಟ್ಟು ನಂತರ ಶಾಲನ್ನು ಅವರು ಹೆಗಲ ಮೇಲೆ ಹಾಕಿ ಹೆಂಡತಿಯನ್ನು ಕರೀತಾರೆ, ಕೊಡ್ತಾರೆ. ನಂತರ ಎಲ್ಲ ಸಹೋದರರಿಗೆ ಮಕ್ಕಳಿಗೆಲ್ಲ ವಸ್ತ್ರ ಕೊಟ್ಟು ಅವರು ಇದನ್ನು ಧಾರಣೆ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ನೀಡುತ್ತಾರೆ. ಈಗಲೂ ಕೂಡ ನಾವು ಈ ಬಗ್ಗೆ ವಸ್ತ್ರದ ಬಗ್ಗೆ ನಾವು ನಿಮ್ಮ ಹತ್ರ ಹೇಳುವಂತಹ ಸಮಯದಲ್ಲಿ ಒಂದು ಮಾತು ನಿಮ್ಮ ಹತ್ರ ಹೇಳುವಂತಹದ್ದು, ಹಿರಿಯರು ಯಾವುದೇ ಒಂದು ವಸ್ತ್ರ ತಂದರು ಒಂದು ನೂಲು ತೆಗೆದು ದೇವರ ಸನ್ನಿಧಿಯಲ್ಲಿ ಇಡ್ತಿದ್ರು, ನಂತರ ಅವರು ಧಾರಣೆ ಮಾಡ್ತಿದ್ರು. ವಸ್ತ್ರಧಾರಣೆ ಮಾಡುವಾಗ ಯುಗಾದಿ ಹಬ್ಬದ ದಿನ ಯಾವುದೇ ವಾರ ಬರಲಿ ವಸ್ತ್ರಧಾರಣೆ ಮಾಡುವಂಥದ್ದೇ, ತೈಲಾಭ್ಯಂಗ ಸ್ನಾನ ಮಾಡುವಂಥದ್ದೇ. ಉಳಿದ ದಿನಗಳಲ್ಲಿ ಅದಕ್ಕೊಂದು ಕ್ರಮ ಅಂತ ಉಂಟು. ವರ್ಷಕ್ಕೆ ನಮಗೆ ಹಿಂದೆ 2 ಸಲ ಮಾತ್ರ ಹೊಸ ವಸ್ತ್ರ ಸಿಗ್ತಿತ್ತು. ನಿಮಗೆಲ್ಲರಿಗೂ ಗೊತ್ತುಂಟು, ನಮ್ಮ ಹಿರಿಯರು ಮಾಡಿದ್ದು, ಒಂದು ಯುಗಾದಿಗೆ, ಒಂದು ದೀಪಾವಳಿ. ಈಗ ಬಿಗ್ ಬಜಾರ್ ಹೋಗ್ತಾರೆ, ಅಲ್ಲೇ ಹಾಕ್ಕೊಳ್ತಾರೆ, ಬರ್ತಾರೆ, ಬಂದ ನಂತರ ಮಕ್ಕಳಿಗೆ ಹಠ ಅಂತ ಹೇಳ್ತಾರೆ. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅದಕ್ಕೊಂದು ಕ್ರಮ ಮತ್ತು ವ್ಯವಸ್ಥೆ, ಆಯಾಯ ಶುಭವಾರವೇ ಧಾರಣೆ. ಹಾಗೆ ಇವೆಲ್ಲ ಹೇಳುವಂತಹ ಸಮಯದಲ್ಲಿ ಬೇವು ಬೆಲ್ಲದ ಬಗ್ಗೆ 2 ಮಾತು ಮಾತ್ರ ಆವಾಗ ಹೇಳಿತು. ಬೇವು ಅಂದರೆ ಏನು?
ಬೆಲ್ಲ ಅಂದರೆ ಏನು? ಈ ಎರಡರ ವಿಚಾರದಲ್ಲಿ ನಾವು ಅನುಕೂಲವಾಗಿ ನಿಮಗೆ ಹೇಳಲೇಬೇಕು. ಬೇವು ಬೆಲ್ಲ ಪ್ರತಿದಿನವೂ ನಾವು ಸೇವನೆ ಮಾಡಬೇಕು. ಅದರಲ್ಲಿ ಇರುವಂತಹ ಒಂದು ಅಮೃತ ಶಕ್ತಿ ಉಂಟು. ಹಿಂದೆ ನಾವು ಎಲ್ಲೇ ಒಂದು ಬಿಸಿಲಲ್ಲಿ ನೆರ್ಕೊಂಡು ಹೋದರೂ ಒಂದು ಸಂಬಂಧ ಪೈಕಿ ಮನೆ ಅಥವಾ ಯಾರೋ ಒಂದು ನಮ್ಮ ಬಂಧು ಮಿತ್ರರು ಹೋಗುವ ದಾರಿಯಲ್ಲಿ ಇದ್ದರೆ ಅವರು ಕರೆದು ಒಂದು ನೀರು ಮತ್ತು ಒಂದು ಬೆಲ್ಲದ ತುಂಡು ಇಡ್ತಿದ್ರು. ಆ ಬೆಲ್ಲದ ತುಂಡಿನ ವಿಶೇಷ ಏನಂತ ಹೇಳಿದರೆ, ಆ ಬೆಲ್ಲದ ತುಂಡು ಬಾಯಲ್ಲಿ ಹಾಕ್ಕೊಂಡು ನೀರು ಕುಡಿದಾಗ ಆ ಬಾವಿ ನೀರಾಗಲಿ ಏನೇ ಆಗಲಿ ತೊಂದರೆ ಆಗೋದಿಲ್ಲ ಇತ್ತು ದೇಹಕ್ಕೆ. ಈಗ ನಾವು ನೀರು ಕುಡಿಯುವಾಗ ಎಕೋಗಾರ್ಡು ಬಿಸಿ ನೀರು ಕುಡಿದು ಜಾಗ್ರತೆ ಮಾಡ್ತೇವೆ. ಆದರೆ ಆ ಬೆಲ್ಲಕ್ಕೆ ಇರುವಂತಹ ವೈಶಿಷ್ಟ್ಯ ನೀರಿಗಿರುವಂತಹ ವೈಶಿಷ್ಟ್ಯ ಏನೂ ತೊಂದರೆ ಆಗುವುದಿಲ್ಲ ಇತ್ತು. ಹಾಗೆ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ನಮ್ಮ ಜೀವನದಲ್ಲಿ ಯಾವಾಗಲೂ ಆರೋಗ್ಯಕ್ಕೂ ಅನುಕೂಲ ಆಗಬೇಕು. ದಿನವೂ ಅದು ಸೇವನೆ ಮಾಡಬೇಕು ಮತ್ತು ನಮ್ಮ ಆರೋಗ್ಯದಲ್ಲಿ ಯಾವಾಗಲೂ ಶಕ್ತಿ. ಮಕ್ಕಳಿಗೆ ಕೂಡ ನಾವು ಆದಷ್ಟು ಪ್ರಯತ್ನ ಮಾಡಿ ಆಹಾರದ ವಿಚಾರದಲ್ಲಿ ನಮ್ಮ ಹಿಂದೆ ಹಿರಿಯರು ಹೇಗೆ ನಡ್ಕೊಂಡು ಬರ್ತಾ ಇದ್ರು, ಈಗ ಗಂಜಿ ಊಟ ಎಲ್ಲಿ ನಾವು ನೋಡ್ತೇವೆ? ಅದಕ್ಕಿರುವಂಥ ಮಹತ್ವ ಏನು? ಆ ಪಾತ್ರೆಯ ಮಹತ್ವ ಏನು? ಬಟ್ಟಲಿನ ಮಹತ್ವ ಏನು? ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೇವೆ? ಈಗ ವಸಂತ ಮಾಸದಲ್ಲಿ ಯುಗಾದಿ ಹಬ್ಬದ ದಿನದಿಂದ 60 ದಿನ ನಾವು ಒಂದು ಕಲಶ, ತಾಮ್ರದ ಕಲಶ ಒಳ್ಳೆ ಮಾಡಿ ಹುಳಿ ಹಾಕಿ ತಿಕ್ಕಿ ಶುದ್ಧ ಮಾಡಿ ಒಂದು ಕಲಶ ನೀರನ್ನು ನಾವು ದೇವರ ಕೋಣೆಯಲ್ಲಿ ಇಡಬೇಕು. ಉದ್ದೇಶ ಏನು? ನಮಗೆ ಮಾತ್ರ ಅದಲ್ಲ, ದೇವರ ಸನ್ನಿಧಾನದಲ್ಲಿ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪೃಥ್ವೀ ಸಸ್ಯಶಾಲಿನಿ, ಎಲ್ಲಿಯೂ ಕೂಡ ಜಲಕ್ಕೆ ಕಡಿಮೆ ಆಗಲಿಕ್ಕಿಲ್ಲ. ಸಸ್ಯರಾಶಿಯಲ್ಲಿ ಅಥವಾ ಫಲ ಕಲ್ಪವೃಕ್ಷ ಅಂತ ಹೇಳ್ತೇವೆ, ಅಥವಾ ಗೋಮುಖಿಯನ್ನು ಸಿಗುವಂತಹ ಒಂದು ಹಾಲಾಗಲಿ ಗೋಮೂತ್ರ ಆಗಲಿ ಪ್ರತಿಯೊಂದು ಇವೆಲ್ಲವೂ ಸಮೃದ್ಧಿಯಾಗಬೇಕು. ಈ ಪ್ರಾರ್ಥನೆಯನ್ನು ಯುಗಾದಿ ದಿನ ಮತ್ತು ದಿನವೂ ನಾವು ಮಾಡಬೇಕು. ಆ ಪ್ರಾರ್ಥನೆ ನಿಮಗೆ ಗೊತ್ತುಂಟು. ಸ್ವಸ್ತಿ ಪ್ರಜಾಪ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮಹೀಶ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಏನೊಂದು ಶ್ರೇಷ್ಠ ಪ್ರಾರ್ಥನೆ! ದೇವಸ್ಥಾನದಲ್ಲಿ ಮಠದಲ್ಲಿ ಎಲ್ಲ ಈ ಪ್ರಾರ್ಥನೆಯನ್ನು ದಿನವೂ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ಒಳ್ಳೆಯ ಸದ್ಗುಣ ಅವರಲ್ಲಿ ಬರಬೇಕು. ಮಕ್ಕಳು ಕೂಡ ಹಿರಿಯರಿಗೆ ಗೌರವಪೂರ್ವಕವಾಗಿ ನೋಡುವಂತಾಗಬೇಕು, ಅವರ ಮಾತನ್ನು ಕೇಳುವಂತಾಗಬೇಕು, ಹಿರಿಯರ ಮನಸ್ಸನ್ನು ನೋಯಿಸಬಾರದು. ಇವೆಲ್ಲ ವಿಚಾರಗಳು ಕೂಡ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡುವಂತಹ ಸಮಯದಲ್ಲಿ ವೈದಿಕರಾಗಲಿ ಹಿರಿಯರಾಗಲಿ ಹೇಳ್ತಾರೆ. ತಿಥೇಶ್ಚ ಸ್ತ್ರೀಯ ಮಾಪ್ನೋತಿ ವಾರಾತ್ ಆಯುಷ್ಯ ವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮ. ಅದರ ಅರ್ಥ ಏನು? ಆ ದಿನ ಮಾತ್ರ ನಾವು ಪಂಚಾಂಗ ಶ್ರವಣ ಮಾಡುವುದು ಅಲ್ಲ, ಪ್ರತಿದಿನವೂ ನಾವು ಓದಬೇಕು. ಆ ಓದುವ ಬಗ್ಗೆ ಹಿರಿಯರ ಹತ್ರ ಕೇಳಬೇಕು. ಸಂಧ್ಯಾ ವಂದನೆ ಮಾಡುವಂತಹ ಸಮಯದಲ್ಲಿ ನಾವು ಹೇಳ್ತೇವೆ. ಆ ಸಮಯದಲ್ಲಿ ನಾವು ಹಬ್ಬದ ಹರಿದಿನ ಹೇಗೆ ಆರಂಭ ಮಾಡುತ್ತೇವೆ ಹಾಗೆ ಪ್ರತಿಯೊಂದು ವಿಚಾರವನ್ನು ನಾವು ಇಂತಹ ಸಂವತ್ಸರ, ಅಯನ, ಪಕ್ಷ, ತಿಥಿವಾರ ಯೋಗ ಶ್ಲೋಕ ಮಾತ್ರ ನಾನು ಹೇಳಿದೆ. ಈಗ ತಿಥೇಶ್ಚ ಶ್ರೀಯ ಮಾಪ್ನೋತಿ, ತಿಥಿಯನ್ನು ನಾವು ಕೇಳಿದಾಗ ಶ್ರೀಯ ಎಲ್ಲ ರೀತಿಯಲ್ಲಿ ವೃದ್ಧಿ. ವಾರಾತ್ ಆಯುಷ್ಯವರ್ಧನಂ, ವಾರವನ್ನು ಕೇಳಿದಾಗ ನಮ್ಮ ಆಯುಷ್ಯವರ್ಧನೆ. ಕರ್ಣಾತ್ ಕಾರ್ಯಸಿದ್ಧಿಂಚ, ಕರ್ಣ ಅಂತ ಹೇಳ್ತೇವೆ, ಭವಕರ್ಣ, ಬಾಲವಕರ್ಣ ಇವೆಲ್ಲ ಉಂಟು, ಅದೆಲ್ಲ ಕಾರ್ಯಸಿದ್ಧಿ ಆಗ್ತದೆ. ಈ ರೀತಿಯಾಗಿ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ. ನಕ್ಷತ್ರವನ್ನು ನಾವು ಕೇಳಬೇಕು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಇವೆಲ್ಲ ನಕ್ಷತ್ರ ಆಯಾಯ ದಿನ ಬರ್ತದೆ, ಅದನ್ನು ಕೇಳಬೇಕು. ಆಯುಷ್ಯವರ್ಧನಂ. ಹಾಗೆ ಕೊನೆಯಲ್ಲಿ ಏನು ಹೇಳಿದೆ? ಕರ್ಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ರೋಗಾತ್ ಯೋಗಾತ್ ರೋಗ ನಿವಾರ. ಯೋಗ ಕೇಳುವುದರಿಂದ ವಿಷ್ಕುಂಭನಾಮ ಯೋಗ. ಈ ರೀತಿಯಾಗಿ ಅಲ್ಲಿ ಯೋಗ ಬರುತ್ತದೆ. ಅದು ಕೇಳಿದ್ದರಿಂದ ಆಯುಷ್ಯ ವರ್ಧನೆ ಆಗ್ತದೆ. ಇಂತಹ ಶ್ರೇಷ್ಠ ಪಂಚಾಂಗ ಶ್ರವಣದಲ್ಲಿ ಹೇಳಿದ್ದುಂಟು. ಅದಕ್ಕೆ ಸರಿಯಾಗಿ ರಾಜ, ಮಂತ್ರಿ ಪ್ರತಿಯೊಂದು ಅದರಲ್ಲಿ ವಿಚಾರ ಬರುತ್ತದೆ. ಯುಗಾದಿಯ ದಿನ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಇದನ್ನು ಪ್ರತಿಯೊಬ್ಬರು ಕೇಳುವಂತಾಗಬೇಕು. ಕವರಲ್ಲಿ ನಾವು ಹಣ್ಣು ಕಾಯ್ದುಕೊಂಡು ಹೋಗ್ತೇವೆ, ಅದು ಆಗಬಾರ್ದು. ನಮ್ಮ ಹಿರಿಯರು ಒಂದು ಹಿತ್ತಾಳೆ ಪಾತ್ರೆಯೋ ತಾಮ್ರದ ಪಾತ್ರೆಯೋ ಅನುಕೂಲ ಮಾಡಿ ಇಡ್ತಿದ್ರು. ಅದರಲ್ಲಿಯೇ ಅದು ದೇವಸ್ಥಾನಕ್ಕೆ ತಗೊಂಡು ಹೋಗಲಿಕ್ಕೆ, ಗುರುವರ್ಯರ ಹತ್ತಿರ ತಗೊಂಡು ಹೋಗಲಿಕ್ಕೆ, ಯಾವುದೇ ಒಂದು ನಮ್ಮ ಸಂಬಂಧ ಪೈಕಿ ಏನೋ ಒಂದು ಯಜ್ಞಯಾಗ ಆದಾಗ ತಗೊಂಡು ಹೋಗುವಂತಹ ಒಂದು ವ್ಯವಸ್ಥೆ
ಅದಕ್ಕೆ ಒಂದು ಪಾತ್ರೆ, ಆ ಪಾತ್ರೆಯಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಹೂವನ್ನು ಇಟ್ಟು ನಾವು ಅದನ್ನು ದೇವಸ್ಥಾನಕ್ಕೆ ತಗೊಂಡೋಗ್ತೇವೆ. ಅದನ್ನು ನಾವು ಕವರಿನಲ್ಲಿ ಹಾಕಿ ಹೀಗೆ ಮಾಡ್ತಾ ಹೋದರೆ ಸರಿಯಲ್ಲ. ಎರಡೂ ಕೈಯಲ್ಲಿ ಹಣ್ಣು ಕಾಯಿ ತಗೊಂಡು ದೇವಸ್ಥಾನದ ಒಳಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ಇಟ್ಟು ಅಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಕೆಯನ್ನು ಮಕ್ಕಳಿಂದ ಅರ್ಪಣೆ ಮಾಡ್ತೇವೆ. ಆ ಮಕ್ಕಳಿಗೆ ಆ ಸದ್ಗುಣ ಬರಬೇಕು. ಪ್ರದಕ್ಷಿಣೆ ತೆಗಿತೇವೆ. ಈ ಸಮಯದಲ್ಲಿ ಒಂದು ತುಂಬ ಹಿರಿಯರು ಹೇಳಿದಂಥ ಮಾತನ್ನು ಈವಾಗಲೇ ಹೇಳಿಬಿಡ್ತೇವೆ. ತುಂಬ ಜನರು ದೇವಸ್ಥಾನದ ಒಳಗಡೆ ಬಂದ ನಂತರ ತುಂಬ ವಿಚಾರವಾಗಿ ಮಾತಾಡ್ತಾರೆ ಅಂತ. ಆ ಬಗ್ಗೆ ಮಾತಾಡಲೇಬಾರದು. ಏನು ಮಾತಾಡಬೇಕು? ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್, ಈ ಶಬ್ದ ಮಾತ್ರ ಬಾಯಲ್ಲಿ ಬಂದು ದೇವರಿಗೆ ಪ್ರದಕ್ಷಿಣೆ ಮಾಡಿ ಬಲಬದಿಯಲ್ಲಿ ನಮಸ್ಕಾರ ಮಾಡಿ ದೇವರ ಸನ್ನಿಧಿಯಲ್ಲಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಒಂದು ಘಳಿಗೆಯಾದರೂ ಕೂತ್ಕೊಳ್ಬೇಕು. ಒಂದು ಘಳಿಗೆಯಾದರೂ ದೇವರಿಗೆ ನಮಸ್ಕಾರ ಮಾಡಿ ಸೀದಾ ಹೊರಟು ಬರುವುದಲ್ಲ. ಕೊಟ್ಟಂಥ ಪ್ರಸಾದ ಅಷ್ಟೇ ಜಾಗ್ರತೆ ಮಾಡಿ ಅದನ್ನು ನಾವು ತಗೊಳ್ಬೇಕು. ಮನೆಯಲ್ಲಿ ತರಬೇಕು, ಹಿರಿಯರ ಹತ್ರ ನೀಡಬೇಕು, ನಾವು ಧಾರಣೆ ಮಾಡಬೇಕು. ಈ ರೀತಿಯಾಗಿ ನಾವು ದೇವಸ್ಥಾನದಲ್ಲಿ ಪ್ರತಿದಿನವೂ ಹೋಗಬೇಕು. ಆದರೆ ಯುಗಾದಿ ದಿನ ನಮ್ಮ ಹಿರಿಯರು ನಮಗೆ ಅದನ್ನು ಈ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೆ ಯುಗಾದಿ ಹಬ್ಬದ ದಿನ ಹಿಂದೆ ಯಾವ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದರು, ಮುಂದೆ ಯಾವ ರೀತಿಯಲ್ಲಿ ಅದನ್ನು ನಾವು ಅನುಕೂಲತೆ ಮಾಡಬೇಕು, ಈ ಬಗ್ಗೆ ಒಂದು ವಿಚಾರವನ್ನು ನಿಮ್ಮ ಒಂದು ಈ ಸಮಯದಲ್ಲಿ ಹೇಳುವಂತಹ ಒಂದು ವ್ಯವಸ್ಥೆ ಮಾಡ್ತೇವೆ. ಒಂದು ಹಿಂದೆ ನಮ್ಮ ಹಿರಿಯರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ ಇದರಲ್ಲಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಇದು ಈಗ ಅಲ್ಲಿಂದ ಬದಲಾವಣೆ ಆಗಿದೆ. ಬದಲಾವಣೆ ಆಗಿ ಈಗ ಸ್ಟೀಲು ಸರಿ ಅಲ್ಲ ಅಂತ ಹೇಳುವುದಿಲ್ಲ. ಆದರೆ ಅನ್ನ ಮಾಡುವಂತಹ ಸಮಯದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಹಿತ್ತಾಳೆ ಮತ್ತು ತಾಮ್ರದ ಬಗ್ಗೆ ಒಂದು ವ್ಯವಸ್ಥೆ ಮಾಡಿ. ಎರಡನೇದಾಗಿ ಬೆಲ್ಲದ್ದೇ ಪಾನಕ ಯಾಕೆ ಮಾಡ್ತಾರೆ? ಸಕ್ಕರೆ ಪಾನಕ ಯಾಕೆ ಮಾಡುವುದಿಲ್ಲ? ಬೆಲ್ಲದ ಪಾನಕದಲ್ಲಿ ಏನು ವೈಶಿಷ್ಟ್ಯ ಉಂಟು? ಆರಂಭದಲ್ಲೇ ಹೇಳಿದ್ದೇನೆ ನಾನು. ಬೆಲ್ಲಕ್ಕೆ ವಿಶೇಷವಾಗಿ ನಾವು ಅದನ್ನು ಸೇವನೆ ಮಾಡುವಂತಹ ಸಮಯದಲ್ಲಿ ಯಾವ ರೀತಿಯ ನಮಗೆ ವಾತಪಿತ್ತ ಕಪಾದಿ ಬರುವುದಿಲ್ಲ. ಸಕ್ಕರೆಯಲ್ಲಿ ಸ್ವಲ್ಪ ದೋಷ ಬರ್ತದೆ ಅಂತ ಅದಕ್ಕೆ ನಾವು ಪ್ರಯತ್ನ ಮಾಡಿ ಬೆಲ್ಲದಲ್ಲೇ ಪಾನಕ ಮಾಡಿ ಅನುಕೂಲತೆಯನ್ನು ಮಾಡಬೇಕು. ಹಾಗೆ ನಮ್ಮ ಹಿರಿಯರು ಆಚರಣೆ ಮಾಡಿಕೊಂಡು ಬಂದಂತಹ ವಿಚಾರವನ್ನು ಮಕ್ಕಳಿಗೆ ತಿಳಿಸಬೇಕು. ಈಗ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಿಮಗೆ ಹೇಳಿದ್ದೇನೆ. ಮುಂದೆ ನಾವು ಯಾವ ರೀತಿಯಲ್ಲಿ ಅದನ್ನು ತಪ್ಪದೇ ಮಾಡಬೇಕು ಅದಕ್ಕೆ ಒಂದು ವ್ಯವಸ್ಥೆ. ಬಿಟ್ಟರೆ ನಾವು ಫ್ಲ್ಯಾಟಲ್ಲಿದ್ದೇವೆ, ನಾವು ಯಾವ ರೀತಿ ಆಚರಣೆ ಮಾಡ್ಬೋದು? ಫ್ಲ್ಯಾಟಲ್ಲಿದ್ದರೂ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಏನು ತಯಾರುಂಟು ಈಗ ಎದುರು ಹೊಸ್ತಿಲು ಬರೆಯುವಂತಹದ್ದೇ, ರಂಗವಲ್ಲಿ ಬರೆಯುವಂತಹದ್ದೇ, ಮಾವಿನೆಲೆ ತೋರಣ ಅನುಕೂಲ ಮಾಡುವಂತಹದ್ದೇ. ನಮ್ಮ ಫ್ಲ್ಯಾಟ್ನಲ್ಲಿ ಚಿಕ್ಕ ಒಂದು ದೇವರ ಕೋಣೆ, ಆ ದೇವರ ಕೋಣೆಯಲ್ಲಿ ಒಂದು ಅನುಕೂಲತೆ, ಇವೆಲ್ಲವನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಹಿರಿಯರು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ತಪ್ಪದಂತೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಯುಗಾದಿ ಅಂತ ಒಂದು ಮಾತು ಬಂದಾಗ ಯುಗದ ಆದಿ, ಪ್ರತಿಯೊಂದು ನಾವು ಯುಗ ಅಂತ ಹೇಳ್ತೇವೆ. ಆ ಯುಗದಲ್ಲಿ ಪ್ರತಿಯೊಂದು ವಿಶೇಷತೆ, ನಾವು ರಾಮನ ಅವತಾರ, ಕೃಷ್ಣನ ಅವತಾರ, ಹಾಗೆ ನಾವು ಕಲಿಯುಗದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಇವೆಲ್ಲವನ್ನು ನಾವು ವ್ಯವಸ್ಥಿತ ರೀತಿಯಲ್ಲಿ ಆಯಾಯ ಸಮಯದಲ್ಲಿ ಅದರ ಬಗ್ಗೆ ನಾವು ತಿಳಿಯಪಡಿಸಬೇಕು ಮಕ್ಕಳಿಗೆ. ಪುರಾಣ ಪಾಠ ಪ್ರವಚನ ಅಂತ ಹೇಳ್ತೇವೆ. ಹಿಂದೆ ನಮ್ಮ ಹಿರಿಯರು ಕೃಷ್ಣನ ಕಥೆ ಹೇಳುವಾಗ ಅದರ ಆನಂದವೇ ಬೇರೆ, ರಾಮನ ಕಥೆ ಹೇಳುವಾಗ ಅದರ ಆನಂದವೇ ಬೇರೆ, ಈ ಹಬ್ಬ ಹರಿದಿನ ಬಗ್ಗೆ ಹೇಳುವಾಗ ಅವರು ಹಿತವಾಗಿ ಕೇಳ್ತಿದ್ದರು. ಈಗಿನ ಮಕ್ಕಳಲ್ಲಿ ನಾವು ಅವರಿಗೆ ದೂಷಣೆ ಮಾಡುವಂಥ ಏನು ವಿಷಯ ಅಲ್ಲ. ಆದರೆ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಮತ್ತು ಅವರ ಕೇವಲ ಓದು ಮತ್ತು ಅದೇನು ಅವರ ಒಂದು ವ್ಯವಸ್ಥೆ ಅದರಲ್ಲಿ ಇರ್ತಾರೆ ವಿನಃ ಈ ವಿಚಾರದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಹಿಂದೆ ಹೇಗೆ ನಡ್ಕೊಂಡು ಬರ್ತಾ ಇದ್ದರು ಹೀಗೆ ಹೇಗೆ ನಡಿಬೇಕು ಈ ಬಗ್ಗೆ ನಾವು ತಿಳಿಯಪಡಿಸೋದಿಲ್ಲ. ಹೀಗೇ ಆಗ್ತಾ ಹೋದರೆ ಮಕ್ಕಳಲ್ಲಿ ಆ ಭಾವನೆಯೇ ಬರುವುದಿಲ್ಲ. ಅದರಿಂದ ಪುನಃ ಪುನಃ ನಾನು ಈ ಯುಗಾದಿಯ ಶುಭ ಸಮಯದಲ್ಲಿ ಹೇಳುವಂತಹದ್ದು ಮಕ್ಕಳಿಗೆ ಈ ಬಗ್ಗೆ ತಿಳಿಯಪಡಿಸಿ ಅವರಲ್ಲಿ ದೈವೀಕವಾದ ಒಂದು ದೇವತಾ ಸನ್ನಿಧಾನದಲ್ಲಿ ನಾವು ಹೋಗಿ ಆರಾಧನೆ ಪೂಜನೆ ಮಾಡುವಂತಹ ಸಾಮರ್ಥ್ಯ ಶಕ್ತಿ ಅವರಿಗೆ ದಿನವೂ ಅನುಕೂಲ ಮಾಡಿ ಗಂಟೆಗಟ್ಟಲೆ ಕೂತ್ಕೊಳ್ಬೇಕಂತೇನಿಲ್ಲ. ಪ್ರಾತಃ ಕಾಲದಲ್ಲಿ ಒಂದು ಸಲ, ಸಾಯಂಕಾಲದಲ್ಲಿ ಒಂದು ಸಲ ಜಾಗಂಟೆಯನ್ನು ಹೊಡೆಯುವುದು, ಶಂಖವನ್ನು ಊದುವುದು, ತಾಳದ ಶಬ್ದ ಪ್ರತಿದಿನವೂ ಕೇಳಬೇಕು.
ಅದು ನಮ್ಮ ವಿಶೇಷವಾದ ಈ ಸಮಯದಲ್ಲಿ ಸಂದೇಶ. ಶಬ್ದ, ತಾಳದ ಶಬ್ದ ಅಂದರೆ ಏನು? ಅದರ ಅರ್ಥವೇ ಭಜನೆ. ಗಣಪತಿ ಭಜನೆಯಿಂದ ಆರಂಭ ಮಾಡ್ತೇವೆ, ಸರಸ್ವತಿ ಭಜನೆಯನ್ನು ಹೇಳ್ತೇವೆ, ಗುರು ಭಜನೆ ಹೇಳ್ತೇವೆ, ರಾಮಕೃಷ್ಣ ಭಜನೆ ಹೇಳ್ತೇವೆ, ಮುಂದೆ ಮಂಗಲ ಆಗ್ತದೆ. ಅದಕ್ಕೋಸ್ಕರವೇ ನಾವು ಸಂಧ್ಯಾವಂದನೆ ಮಾಡುವಂಥ, ದೇವಪೂಜೆ ಮಾಡುವಂಥ ಸಮಯದಲ್ಲಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಅಚ್ಯುತಾನಂತ ಗೋವಿಂದ ಅನಂತ ವಿಷ್ಣವೇ ನಮಃ ಅಂತೇಳಿ ಮಂತ್ರವನ್ನು ಹೇಳ್ತೇವೆ. ಅದೇ ಭಜನೆ ಮಾಡುವಂಥ ಸಮಯದಲ್ಲಿ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ, ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ತುಂಬ ಜನರು ಮರಾಠಿ ಭಜನೆ ಹೇಳ್ತಾರೆ, ಎಷ್ಟೋ ತಪ್ಪಾಗ್ತದೆ. ಈ ಸಮಯದಲ್ಲಿ ತಿಳಿಪಡಿಸುವಂತಹದ್ದು, ತಪ್ಪು ಭಜನೆಯನ್ನು ಯಾವಾಗಲೂ ಹೇಳಬಾರ್ದು. ಭಜನೆ ಮಾಡುವಂತಹ ಸಮಯದಲ್ಲಿ ಅದರ ಅರ್ಥವನ್ನು ಮನಸ್ಸಲ್ಲಿ ನಾವು ತಗೊಂಡು ಭಜನೆ ಹೇಳಿದಾಗ ಮಾತ್ರ ಶ್ರೇಷ್ಠ ಫಲ ನಮಗೆ ಸಿಗ್ತದೆ. ಆದ್ದರಿಂದ ದಿನವೂ ಮನೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು 10 ನಿಮಿಷ ಆದರೂ ತಾವು ಇಟ್ಕೊಳ್ಬೇಕು ಅಂತ ಹೇಳ್ತಾ, ಈ ಯುಗಾದಿಯ ಶುಭ ದಿನ ಪುನಃ ನಿಮಗೆಲ್ಲರಿಗೂ ಶುಭವಾಗಲಿ ಎಂಬ ಶ್ರೇಷ್ಠವಾದ ಪ್ರಾರ್ಥನೆಯನ್ನು ದೇವರ ಸನ್ನಿಧಾನದಲ್ಲಿ ಇಟ್ಟು, ಈಗ ಇದು ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇಂದಿನ ಈ ಒಂದು ಯುಗಾದಿಯ ವಿಚಾರದಲ್ಲಿ ನಿಮಗೆ ಸಿಗ್ತಾ ಉಂಟು. ಮುಂದೆ ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಗೌರಿ ತೃತೀಯ, ಚೌತಿ, ಅನಂತ ನೋಪಿ ಅಂತ ಹೇಳ್ತೇವೆ ನಾವು. ಹಾಗೆ ಹಿರಿಯರ ಪಿತೃಪಕ್ಷ, ನವರಾತ್ರಿ, ದೀಪಾವಳಿ, ಇವೆಲ್ಲ ಪರ್ವ ಕಾಲಗಳ ವಿಚಾರಗಳನ್ನು ವಿವಿಧ ವೈದಿಕರಿಂದ, ತುಂಬ ವೈದಿಕರಿದ್ದಾರೆ, ಆ ವೈದಿಕರಿಂದ ಇವರು ಅದಕ್ಕೆ ವ್ಯವಸ್ಥಿತವಾಗಿ ಅನುಕೂಲ ಮಾಡ್ತಾರೆ ಎಂಬ ಮಾತನ್ನು ಹೇಳ್ತಾ, ಪುನಃ ಗುರು ಹಿರಿಯರ ಮತ್ತು ವಿಶೇಷವಾಗಿ ದೇವರ ಅನುಗ್ರಹ ಪರಮಾತ್ಮ ಸನ್ನಿಧಾನದಲ್ಲಿ ಹೇಳ್ತಾ ಇಲ್ಲಿಗೆ ಈ ಮಾತನ್ನು ಮಂಗಲ ಮಾಡ್ತೇನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.